ಅದಕ್ಕೆ ಯಾಕದಕ್ಕೆ ಸುಮ್ಮನೆ ಕುತ್ಕೊಂಡಿದ್ರಲ್ಲ, ಏನಾಯ್ತು ನಿಮಗೆ? ಅಲ್ಲಾಗಾಯ್ತ್ರಿ, ನಾವು ಹಿಂಗೆ ಯಾರಿಗೂ ಹೇಳ್ದಂಗೆ ಬಂದ್ಬಿಟ್ರಲ್ಲ, ಎಲ್ಲರೂ ನಮ್ಮನ್ನ ಹುಡುಕ್ತಾ ಇರ್ತಾರೋ ಏನೋ. ಛೇ, ಒಂದು ಮಾತು ಎಲ್ರಿಗೂ ಹೇಳಿ ಬರಬೇಕಿತ್ತು. ನಾವೇನು ಟ್ರಿಪ್ ಹೋಗ್ತಿದ್ದೀವಿ ಅದಕ್ಕೆ ಎಲ್ರಿಗೂ ಹೇಳ್ಬಿಟ್ಟು ಬರೋಕ್ಕೆ. ನಾವು ಹೋಗ್ತಿರೋ ಸಿಟ್ಟು ಮಾಡಿಕೊಂಡು ಅವರೆಲ್ಲರಿಗೂ ಬುದ್ಧಿ ಬರಲಿ ಅಂತ. ಹೀಗಿರ್ಬೇಕಾದ್ರೆ ಎಲ್ಲರಿಗೂ ಹೇಳೋಗೋಕ್ಕಾಗುತ್ತಾ ಹೇಳಿ? ಅದೇನೋ ಸರಿಯೇ, ಆದರೂ ಯಾಕೋ ನನಗೆ ಭಯ ಆಗ್ತಿದೆ. ನಾನು ತಪ್ಪು ಮಾಡಿಬಿಟ್ಟ ಅನಿಸುತ್ತೆ ಕಣೆ. ಅದಕ್ಕೊಂದು ಕೆಲಸ ಮಾಡೋಣ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬನ್ನಿ, ನಾವು ಟೈಲ್ದು ಮನೆಗೆ ಹೊಂಟೋಗೋಣ. ಆಮೇಲೆ ಯಾವಾಗೂ ಇದ್ದೇ ಇರುತ್ತೆ ನಿಮಗೆ ನಿಮ್ಮ ಅಕ್ಕನ ಕಾಟ. ಅಯ್ಯೋ ಬೇಡ, ನಾನು ಸುಮ್ಮನೆ ಹಂಗಂದೆ. ಇಲ್ಲ, ಅವರೆಲ್ಲರಿಗೂ ನನ್ನ ಬುದ್ಧಿ ಬರಬೇಕು, ನನ್ನ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು. ಹೌದು, ಹಾಗೆ ಮಾಡೋಣ. ನಾವು ಹೋಗೋಣ ಬಿಡು, ನಾನು ಇನ್ಮೇಲೆ ಏನು ಹೇಳಕ್ಕೆ ಹೋಗೋಲ್ಲ. ನೀನು ಹೇಗೆ ಹೇಳ್ತಿಲ್ಲ ನಾನು ಹಾಗೆ ಕೇಳ್ತೀನಿ. ನೋಡಿ ಅದಕ್ಕೆ ನಾವೇನು ತಪ್ಪು ಮಾಡ್ತಾ ಇಲ್ಲ. ನಾವು ಹೀಗೆ ಮಾಡಿದ್ರೆ ನಿಮ್ಮ ಅಕ್ಕಂಗೆ ಬುದ್ಧಿ ಬರುತ್ತೆ, ನಿಮ್ಮ ಅಪ್ಪ ಅಮ್ಮನೂ ಅಷ್ಟೇ. ಆಮೇಲೆ ನಿಮ್ಮ ಅಕ್ಕಂಗೆ ಎಷ್ಟು ಗೌರವ ಪ್ರೀತಿ ಕೊಡ್ತಾರಲ್ಲ ನಿಮಗೂ ಅಷ್ಟೇ ಕೊಡ್ತಾರೆ. ಹೌದಾ? ಹಂಗಂತ್ಯಾ? ಸರಿ, ನಾವು ಮತ್ತೆ ಯಾವಾಗ ವಾಪಸ್ ಬರೋದು? ವಾಪಸ್ಸು ಅವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಆವಾಗ. ಅದು ಯಾವಾಗ ಆಗುತ್ತೆ? ಅದಕ್ಕೆ ನೀವೆಲ್ಲ ಕ್ಷಣದಲ್ಲಿ ಆಗಬೇಕಂದ್ರೆ ಆಗುತ್ತಾ? ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಸಮಯ ಕೊಟ್ಟು ನೋಡೋಣ, ಅವ್ರಿಗೆ ಬೇಗ ಬುದ್ಧಿ ಬರಲಿ ಅಂತ ದೇವ್ರನ್ನ ಕೇಳ್ಕೊಳ್ಳಿ, ಸರಿನಾ? ಸರಿಯಾಗಿದ್ರೆ ಮತ್ತೆ ಈ ಟ್ರೈನ್ ಎಲ್ಲಿಗೆ ಹೋಗುತ್ತೆ? ಇದು ಬೆಂಗಳೂರಿಗೆ ಹೋಗುತ್ತೆ. ಬೆಂಗಳೂರಿಗ? ಗಾಯತ್ರಿ, ನಿಮ್ಮ ಅಣ್ಣ ಮನೋಜ್ ಕೂಡ ಅದೇ ಥರ ಇರೋದು. ಹಾಗಾದರೆ ನಾನು ನೋಡ್ಬಿಟ್ರೆ? ಅದಕ್ಕೆ ಬೆಂಗಳೂರು ನಮ್ಮ ಚಿಕ್ಕ ಹಳ್ಳಿ ಕಟ್ಟೋಯ್ತಾ, ಅದು ತುಂಬ ದೊಡ್ಡ ಊರು. ಅಲ್ಲಿ ಒಬ್ರಿಗೊಬ್ಬ ಸಿಗ್ಬೇಕಂದ್ರೆ ತುಂಬ ಕಷ್ಟ, ಆಗೋದಿಲ್ಲ ಅಂದ್ಕೊಳ್ಳಿ. ಹಂಗಂತ್ಯ? ನಾನು ಇದಕ್ಕೆ ಮೊದಲು ಯಾವಾಗಲೂ ಬೆಂಗಳೂರಿಗೆ ಹೋಗಿಲ್ಲ, ಇದೇ ಮೊದಲು ಸರಿ ಹೋಗ್ತಾ ಇರೋದು. ಆದರೆ ನಮ್ಮ ಅಕ್ಕ ಸುಮಾರು ಸರಿ ಹೋಗಿದ್ದಾಳೆ ಕೆಲ್ಸಕ್ಕಂತೆಲ್ಲನೂ, ನನ್ನ ಯಾವತ್ತೂ ಕರ್ಕೊಂಡು ಹೋಗಿಲ್ಲ ಅವಳು. ನೋಡಿದ್ರಾ? ಅದಕ್ಕೆ ನಿಮ್ಮ ಅಕ್ಕ ಏನು ಮಾಡಿದ್ರಲ್ಲ ಎಲ್ಲ ನೀವು ಮಾಡಬೇಕು. ಆವಾಗ ನೀವು ನಿಮ್ಮ ಅಕ್ಕ ಇಬ್ಬರು ಸರಿ ಸಮನ ಆಗ್ತೀರಾ, ಆವಾಗ ಎಲ್ಲ ಸರಿ ಹೋಗುತ್ತೆ. ಹೌದು, ಹಾಗೆ ಮಾಡಬೇಕು. ಅದಕ್ಕೆ ಒಂದು ನಿಮಿಷ, ಟ್ರೈನ್ ಇನ್ನು ಹೋಗೋದಕ್ಕೆ ಟೈಮ್ ಇದೆ. ಹಾಗಾಗಿ ನಾನು ತಿನ್ನೋಕ್ಕೆ ಕುಡಿಯೋಕೆ ತಗೊಬರ್ತೀನಿ. ಇರು, ನಾನು ಬರ್ತೀನಿ, ನಂಗೆ ಒಬ್ಬಳು ಕೂತ್ಕೊಳ್ಳೋಕೆ ಭಯ ಆಗುತ್ತೆ. ಅಯ್ಯೋ ಅದಕ್ಕೆ ನೀವು ಒಬ್ಬರೇ ಎಲ್ಲಿದ್ದೀರಾ? ನೋಡಿ ಟ್ರೈನ್ ತುಂಬ ಜನ ಇದ್ದಾರಪ್ಪ, ನೀವೇ ಎದ್ರುಕೋಬೇಡಿ. ನೀವು ಹಿಂಗೆ ಎದ್ರುಕೊಂಡಿದ್ರೆ ಹೇಗೆ? ನೀವು ಹೋಗ್ತಿದ್ದು ಬೆಂಗಳೂರಿಗೆ, ಅಲ್ಲಿ ಜನ ಸಾಗರ ಇರುತ್ತೆ, ಅವ್ರಗಳ ಮಧ್ಯೆ ನೀವು ಬಾಳ್ಬೇಕು ನೋಡಿ. ಹಾಗಾಗಿ ನಿಮಗೆ ಇವಾಗೆ ಧೈರ್ಯ ಬರಬೇಕು, ಸರಿನಾ? ನೀವೇ ಕೂತ್ಕೊಂಡಿರಿ, ನಾನು ಬೇಗ ಹೋಗಿ ಬರ್ತೀನಿ. ಹಾಂ ಸರಿ, ಹೋಗ್ಬಾ, ಬೇಗ ಬಂದ್ಬಿಡು, ನಾನು ಇಲ್ಲೇ ಇರ್ತೀನಿ. ನೋಡಿ, ನಾನು ಬರೋ ತನಕ ನೀವು ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಕೂತ್ಕೊಂಡಿರ್ಬೇಕು, ಸರಿನಾ? ಇಲ್ಲಪ್ಪ, ನಾನು ಜಾಗ ಬಿಟ್ಟು ಎಲ್ಲೂ ಕದಲಲ್ಲ. ಹಾಂ, ಒಂದು ವೇಳೆ ಟ್ರೈನು ಮುಂದಕ್ಕೆ ಹೋಗ್ಬಿಟ್ಟು ಅಂತ ಹೇಳಿಬಿಟ್ಟಿರಾ, ನಾನು ಹಿಂದೆಗಡೆ ಬಾಗಿಲು ಹತ್ಕೊಂಡು ಇಲ್ಲಿಗೆ ಬರ್ತೀನಿ, ಆಯಿತಾ? ಹಾಂ ಸರಿ. ಪಾಪ ಗಾಯತ್ರಿ ನನಗೂ ಸೆಸ್ಸೆಲ್ಲ ಕಷ್ಟಪಡ್ತಾಯಿದ್ದಾಳೆ. ಇವಾಗ ನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಅವಳು ಎಷ್ಟು ಒಳ್ಳೆಯವಳಲ್ವಾ? ಅತ್ತಿಗೆ, ನೀನು ಯಾವ ಸೀಮೆ ಅತ್ತಿಗೆ ನನಗೆ? ಹಾಂ, ನಾನು ಅಂದ್ಕೊಂಡಂಗೆ ಒಂದು ಕೆಲಸ ಮುಗೀತು. ಇನ್ನು ನಾನು ಮಾಡಬೇಕಾದ ಕೆಲಸ ತುಂಬಾ ಇದೆ. ಹ್ಯಾಪಿ ಜರ್ನಿ ಅತ್ತಿಗೆ, ಆರಾಮಾಗಿ ಹೋಗಿ ಬನ್ನಿ. ಹೋಗಿ ಬರೋದು ನಿಮ್ಮ ಕೈಲಿ ಇಲ್ಲ. ನೀವು ನನಗೋಸ್ಕರ ಟ್ರೈನ್ ಒಳಗಡೆ ಕುತ್ಕೊಂಡು ಕಾಯ್ತಾನೇ ಇರಬೇಕು. ಆದರೆ ನಾನು ಬರೋದಿಲ್ಲ. ಟ್ರೈನು ಮುಂದಕ್ಕೆ ಹೋಗುತ್ತೆ, ಆಮೇಲೆ ನಿಮ್ಮ ಗತಿ ಅದೋ ಗತಿ. ಹಾಂ, ಪಾಪ ಅನಿಸುತ್ತೆ. ನಾನು ಹೇಳೋ ಮಾತೆಲ್ಲ ಕೇಳ್ಕೊಂಡು ನನ್ನ ಜೊತೆ ಬಂದ್ರಲ್ಲ, ಅದಕ್ಕೆ. ಈಗ ನನ್ನ ಮುಂದಿನ ಡ್ರಾಮಾ ಮೈನಲ್ಲಿ. ತನು ಎಲ್ಲಿದ್ಯಾ? ಒಂದು ನಿಮಿಷ ಬಾಯಿಲಿ. ಎಲ್ಲೋದ್ಲಿ ಹುಡುಗಿ? ಸಿರಿ ಅತ್ತೆ, ನಾನು ಸ್ನಾನ ಮಾಡ್ತಿದ್ದೀನಿ. ಏನು ಹೇಳಿ? ಹೌದಾ? ಅಲ್ಲ ಕಣೆ, ತನು ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅತ್ತೆ, ಅದು ನನಗೂ ಗೊತ್ತಿಲ್ಲ, ಅವಳು ಬೆಳಗಿಂದ ಕಾಣಿಸ್ತಾನೆ ಇಲ್ವಾ. ನಾನು ಅನ್ಕೊಂಡೆ ನಿಮ್ಮ ಜೊತೆ ಇರ್ಬೋದು ಅಂತ. ಅವಳು ನಿಮ್ಮ ಜೊತೆಗೂ ಇಲ್ವಾ? ನನಗೆ ಗೊತ್ತಿಲ್ಲ ಅತ್ತೆ. ಹೌದಾ? ಬೆಳಗಿಂದ ಕಾಣಿಸ್ತಿಲ್ವಾ? ಎಲ್ಲೋದ್ಲಪ್ಪ? ಅತ್ತೆ ಯಾಕಮ್ಮ, ನಿಮ್ಮ ಅತ್ತಿಗೆ ಎಲ್ಲೋ ಹೋಗಿದ್ದಾಳೆ, ಎಲ್ಲಿಗಂತ ಹೇಳಲಿಲ್ಲ. ಹಾಂ, ಮಾಸಮ್ಮನೆ ಹೋಗಿದ್ದಾಳೆ, ಅವಳೇನೋ ಕರೆದ್ಲು, ಅದಕ್ಕೆ ಹೋಗಿದ್ದಾಳೆ. ಯಾಕೆ ಹೇಳು? ಅಣ್ಣ, ಅದು ತನು ಏನಾದರೂ ಇಲ್ಲಿಗೆ ಬಂದ್ಲಾ ಅಂತ ಬಂದೆ. ತನುನಾ? ಇಲ್ವಲ್ಲ, ನನಗೇನೋ ಬೆಳಗಿಂದ ನೋಡ್ದಂಗೆ ಆಗಿಲ್ಲ ಅವಳನ್ನ. ಯಾಕಮ್ಮ? ಅಣ್ಣ, ಅದು ಬೆಳಗಿಂದ ಕಣ್ಣಿಗೆ ಕಾಣಿಸಿಲ್ಲ, ಅದಕ್ಕೆ ಅಲ್ಲಿ ಬಿಟ್ಟು ಇಳ್ತಾನೆ ಇರ್ತಾಳೆ. ಹುಡ್ಕೊಂಡು ಬಂದೆ, ನೀನು ನೋಡಿಲ್ಲ ಅಂತೀಯಲ್ಲ, ಎಲ್ಲಿಗೆ ಹೋಗಿದ್ದಾಳೆ ಹಂಗಂದ್ರೆ ಅವಳು? ಅಯ್ಯೋ, ಇದೇನು ಹಿಂಗಂತಿದ್ದೆ ನೀನು? ಅಲ್ಲ ಕಣೆ, ಅವಳು ಹೇಳಲಿಕ್ಕೆ ಎಲ್ಲಿಗೂ ಹೋಗಲ್ವಲ್ಲ, ಸರಿಯಾಗಿ ನೋಡ್ಬೇಕಾಗುತ್ತೆ ಮನೇಲಿ ಎಲ್ಲ ಇಲ್ಲ ಅಂತ. ಅಣ್ಣ, ಎಲ್ಲ ಕಡೆ ಹುಡುಕ್ತೆ ಕಣೋ, ಎಲ್ಲೆಲ್ಲೂ ಕಾಣಿಸಿಲ್ಲ, ಅದಕ್ಕೆ ಬಂದೆ. ತಡಿ, ಇನ್ನೊಂದ್ಸರಿ ಹೋಗಿ ನೋಡ್ಕೊಂಡು ಬರ್ತೀನಿ.
ಮಾನಸ ಮನೆಗೆ ಹೋಗಿರ್ತಾಳ? ಇಲ್ಲ, ಅವಳು ಅಲ್ಲಿಗೆಲ್ಲ ಹೋಗೋದಿಲ್ಲ. ಇಲ್ಲ, ಮಾನಸ ಮನೇಲಿ ಇದ್ದಂಗೆ ಕಾಣಿಸ್ತಿಲ್ಲ. ಒಂದು ವೇಳೆ ಎದ್ದಿದ್ರೆ ಅವಳು ಹೇಳ್ತಿದ್ಲಲ್ಲ. ಓ, ಇದೇನಿದು ಅಣ್ಣ ತಂಗಿ ಇಬ್ರು ಏನೋ ತುಂಬ ಮಾತಾಡ್ತಾ ಇರಂಗಿತ್ತು. ನಾನು ಬಂದು ಡಿಸ್ಟರ್ಬ್ ಮಾಡ್ತಿದ್ದೀನೋ ಏನಪ್ಪ? ಅಯ್ಯೋ ಅದಕ್ಕೆ ಬಂದ್ರಾ? ಬನ್ನಿ. ಯಾಕೆ ಯಾಕೆ ಜಾನಕಿ, ಯಾಕೆ ಸಪ್ಕಿದ್ ಏನಾಯ್ತು? ಅಯ್ಯೋ ಸಪ್ಕಿ ಇಲ್ಲ ಅದಕ್ಕೆ, ಅದು ತನು ನೋಡಿದ್ರ ನೀವು? ಏನು ತನುನ? ಅವಳು ನಿಮ್ಮಲ್ಲಿರಬೇಕು, ಇಲ್ಲೇ ಇರ್ತಾಳೆ. ಇಷ್ಟಕ್ಕೆ ಅವಳು ಜಗಳ ಮಾಡ್ಕೊಂಡೋಗಿ 3 ದಿನ ಆಯಿತು. ಆವಾಗಿಂದ ನಮ್ಮ ಮನೆ ಕಡೆಗೆ ತಿರುಗಿ ನೋಡಲಿಲ್ಲಪ್ಪ. ಹೌದಾ? ಅವಳು ಇಲ್ಲೂ ಇಲ್ವಾ? ಅಯ್ಯೋ, ಯಾಕತ್ಗೆ ಏನಾಯ್ತು? ಜಾನಕಿ, ಒಂದು ಕೆಲಸ ಮಾಡು, ನೀನು ಸರಿ ಮನೆ ಪೂರ್ತಿ ಕ್ಲೀನಾಗಿ ಹುಡುಕು. ನಾನು ಹೋಗ್ಬಿಟ್ಟು ಅವ್ರು ಯಾರ ಮನೆ ಹೋಗ್ತಾರಲ್ಲ ಅಲ್ಲಿ ನೋಡ್ಕೊಂಡ್ಬರ್ತೀನಿ, ಸರಿನಾ? ಯಾಕ್ರಿ, ಏನಾಯ್ತು? ಸ್ವಲ್ಪ ನಂಗೆ ಹೇಳ್ತೀರಾ? ಓ, ಅದೇನಿಲ್ಲ ಕಣೆ, ಅವಳು ಕಾಣಿಸ್ತಿಲ್ವಂತೆ, ಅದಕ್ಕೆ ಇವಳು ಗಾಬರಿಯಾಗಿದ್ದಾಳೆ. ಏನು, ತನು ಕಾಣಿಸ್ತಿಲ್ವಂತ? ಅಯ್ಯಯ್ಯೋ, ಇದೇನ್ರಿ ಹಿಂಗೆ ಬಿಡ್ತಾಳೆ? ಅಮ್ಮ ಅಮ್ಮ, ಹಾಗಾಯ್ತ್ರಿ, ನೀನು ನೋಡೋ ಸಮಯಕ್ಕೆ ಬಂದೆ. ಅದು ತನು ನೋಡ್ದೇನಮ್ಮ, ಯಾವಾಗೂ ಅವಳು ಜೊತೆಗೆ ತುಂಬ ಸಮಯ ಕಳೀತಾಳೆ. ಹಾಗಾಗಿ ಅವಳು ಎಲ್ಲೂ ಕಾಣಿಸ್ತಿಲ್ಲ ಕಣೆ ಬೆಳಗ್ಗೆಯಿಂದ. ಅವ್ರದ್ರ ಬಗ್ಗೆ ನಿಂಗಂದ್ರೆ ಗೊತ್ತಿದೆಯಾ? ಅಯ್ಯೋ, ನಾನು ಅದನ್ನೇ ಹೇಳಬೇಕು ಅಂತ ಬಂದೆ. ಮನೆಗೆ ಹೋದ್ನಾ, ನೀವು ಅಲ್ಲಿ ಇರಲಿಲ್ಲ. ಆಮೇಲೆ ಸಿರಿಯತ್ಕಂಗೆ ಕೇಳಿದೆ, ಅವ್ರು ಹೇಳಿದ್ರು ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ. ಅದಕ್ಕೆ ನಿಮ್ಮ ನೋಡ್ಕೊಂಡು ನಾನು ಇಲ್ಲೇ ಸೀದಾ ಬಂದ್ಬಿಟ್ಟೆ. ಅದು ಸರಿ, ಮೊದಲು ತನು ಎಲ್ಲಿ ಅಂತ ಹೇಳಮ್ಮ. ನಿಂಗೆ ತನು ಸಿಕ್ಕಿದ್ಲೇನಮ್ಮ? ಅದು ಅದು ಅಂಕಲ್, ತನು ಅದಕ್ಕೆ. ಅಯ್ಯೋ, ಅದೇನಂತ ಬೇಗ ಹೇಳು. ನಾವು ಮೊದಲೇ ಇಲ್ಲಿ ಗಾಬಿ ಆಗಿದ್ದೀವಿ, ಅದರಲ್ಲಿ ತನು ಅನ್ಕೊಂಡಿದ್ರೆ ಏನಂತ ಹೇಳು. ಅದು ನಾನು ಎಷ್ಟು ಹೇಳಿದ್ರೆ ತನಕ್ಕೆ ಕೇಳಿಲ್ಲ. ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೊರಟೇ ಹೋದ್ರು. ಏನಮ್ಮ ಹೇಳ್ತಿದ್ದೆ ನೀನು? ತನು ಒಬ್ಬಳೇ ಬೆಂಗಳೂರಿಗೆ ಹೋದ್ಲಾ? ಅದೇಗೆ? ಅವಳಿಗೆ ಹೇಗೆ ಹೋಗ್ಬೇಕಂತ ಗೊತ್ತಿಲ್ವಲ್ಲ? ಅಯ್ಯೋ ಅಂಕಲ್, ಅದೇನು ಹೇಳ್ತೀರಾ? ನಾನು ಎಷ್ಟು ಹೇಳಿದ್ರು ಟ್ರೈನ್ ಹತ್ತು ಹೊರಟೋಗ್ಬಿಟ್ರು. ನಾನು ಹೇಳ್ತೀನಿ ಬೇಡ ಅದಕ್ಕೆ ಅಂತ. ಅವ್ರು ನನ್ನ ಮಾತು ಕೇಳಿಲ್ಲ, ಹೊರಟೇ ಹೋದ್ರು ಕೊನೆಗೆ. ಅಯ್ಯಯ್ಯೋ, ಏನಪ್ಪ ಮಾಡಲಿ? ಅವಳಿಗೆ ಎಲ್ಲೂ ಹೋಗಿ ಅಭ್ಯಾಸ ಇಲ್ಲ. ಇಷ್ಟು ವರ್ಷದಲ್ಲಿ ಮನೆಯಿಂದ ಆಚೆ ಕಾಲಿಟ್ಟಳಲ್ಲ. ಈ ಊರು ಬಿಟ್ಟರೆ ಪಕ್ಕದೂರ್ಗೆ ಹೋಗ್ಬೇಕಂದ್ರು ನಾನು ಅವರಪ್ಪ ಜೊತೆಗೆ ಇರಬೇಕಾಗಿತ್ತು. ಅಂಥವಳು ಒಬ್ಬಳೇ ಬೆಂಗಳೂರಿಗೆ ಹೋಗಿ ಏನು ಮಾಡ್ತಾಳೆ? ಗಾಯತ್ರಿ, ನೀನು ಹೇಳ್ತಾಳೋದು ನಿಜನಾ? ಅವಳು ಬೆಂಗಳೂರಿಗೆ ಹೋದ್ಲಾ? ಅಲ್ಲ, ಬೆಂಗಳೂರಿಗೆ ಹೋಗಿ ಏನು ಮಾಡ್ತಾಳಂತೆ? ಅದು ನಂಗೆ ಗೊತ್ತಿಲ್ಲ ಅಮ್ಮ. ಅದು ಮಹಾಜನ ಇದ್ದಾನಲ್ಲ, ಅವನ ಜೊತೆ ಹೋಗ್ತೀನಿ ಅಂತ ಹೊರಟೋದ್ರು. ಹೌದಾ? ಅಲ್ಲ, ಹುಚ್ಚು ಹುಡುಗಿ, ನನಗೆ ಹೇಳಿದ್ರೆ ನಾನು ಜೊತೆ ಕಳ್ಸ್ಕೊಡ್ತಿದ್ನಲ್ಲ, ಹೀಗ್ಯಾಕೆ ಮಾಡಿದ್ಲು? ಅಲ್ಲ, ಅವಳಿಗೆ ಒಬ್ಬಳಿಗೆ ಹೋಗಕ್ಕೆ ಹೆಂಗೆ ಧೈರ್ಯ ಬಂತು? ಇಲ್ವಲ್ಲ. ಅಲ್ಲ, ಕರೆಂಟ್ ಹೋದ್ರೆ ಎದುರ್ಕೊಂತಿದ್ದು ಹುಡುಗಿ ಒಬ್ಬಳೇ ಟ್ರೈನಲ್ಲಿ ಟಿಕೆಟ್ ತೊಗೊಂಡು ಹೋದ್ಲಾ? ಯಾಕೋ ನನಗೆ ನಂಬೇಕು ಅಂತ ಅನಿಸ್ತಿಲ್ವಲ್ಲ. ಅಂಕಲ್, ಅದು ನಂಗದೆಲ್ಲ ಹೆಂಗಂತ ಗೊತ್ತಿಲ್ಲ. ನಾನು ಅದಕ್ಕೆ ಹಿಂದೆನೇ ಹೋದ್ನಾ, ಅವರು ಟ್ರೈನ್ ಹತ್ತಿದ್ರು. ನನಗೆ ಅಷ್ಟು ಮಾತ್ರ ಗೊತ್ತು. ಅದು ಅವ್ರು ಬೆಂಗಳೂರಿಗೆ ಹೋದ್ರೆ ಎಲ್ಲಿಗೆ ಹೋದ್ರು, ಟಿಕೆಟ್ ಏನು ತೊಗೊಂಡ್ರು, ನನಗದೆಲ್ಲ ಏನೂ ಗೊತ್ತಿಲ್ಲ ರೀ. ಅದೇನು ನೋಡ್ರಿ, ಅವಳು ಎಲ್ಲೋದ್ಲು ಅಂದರೆ ಅವಳು ಇಲ್ಲೆಲ್ಲೋ ಇರ್ತಾಳೆ. ಹುಡ್ಕೋ ಬನ್ರಿ, ಟ್ರೈನ್ ತುಂಬೋದಿರೋ ಹೋಗಿರಲ್ಲ. ಇಲ್ಲ ಆಂಟಿ, ಅದು ಟ್ರೈನ್ ಹೋಗಿ ತುಂಬ ಸಮಯ ಆಗೋಯ್ತು. ಅಲ್ಲ ಕಣೆ, ಇಷ್ಟೆಲ್ಲ ಆಗೋರ್ಗು ನಿಲ್ಸಿ ನೋಡ್ತಾ ಇದ್ದ? ಹಾಂ ಅಮ್ಮ, ನಾನು ಎಷ್ಟು ಪ್ರಯತ್ನ ಪಟ್ಟೆ ತಡೆಯೋಕ್ಕೆ ಆಗಿಲ್ಲ. ಅಣ್ಣ, ಹೀಗಾಗಿರ್ಬೋದಲ್ವಾ? ಒಂದು ವೇಳೆ ಅವಳು ಮನೋಜನ್ಗೆ ಫೋನ್ ಮಾಡಿಕೊಂಡು ಅವನ ಜೊತೆನೇ ಹೋಗಿರ್ಬೋದಲ್ವಾ? ಹಾಂ ನನಗೆ ಹಂಗೆ ಹೇಳಿದವರು. ಹಾಂ ಅಮ್ಮ, ಅದಕ್ಕೆ ಹಂಗೆ ಹೀಗೆ ಹೇಳಿದ್ದು. ಹಾಂ, ಮತ್ತೆ ನೋಡಿ, ಈ ಹುಡುಗಿ ಸರಿಯಾಗಿ ಹೇಳಕ್ಕೆ ಬಂದಿಲ್ಲ ಅಷ್ಟೇ. ಅವಳು ಆರಾಮಾಗಿ ಟ್ರೈನ್ ಹತ್ಕೊಂಡು ಹೋಗಿದ್ದಾಳೆ. ಅದಕ್ಕೆ ನೀವೇನು ಗಾಬರಿ ಆಗಬೇಡಿ, ಅವಳು ಎಲ್ಲೂ ಹೋಗಿಲ್ಲ. ಆದರೂ ಅದಕ್ಕೆ ನನಗೆ ಸಮಾಧಾನ ಆಗ್ತಾ ಇಲ್ಲ. ನನ್ನ ಮಗಳನ್ನ ಇವಾಗಲೇ ನೋಡಬೇಕು ರೀ. ಫೋನ್ ಮಾಡಿರಿ. ಅದು ಫೋನ್ ತೊಗೊಂಡು ಹೋಗಿಲ್ಲ, ಅವರು ಮನೇಲೆ ಬಿಟ್ಟು ಹೋಗಿದ್ದಾರೆ. ಅಯ್ಯೋ ದೇವ್ರಿ, ಫೋನ್ ತೊಗೊಂಡು ಹೋಗಿಲ್ಲ ಅಂದರೆ ಅವಳು ಹೆಂಗೆ ಮಾಡ್ತಾಳೆ? ಏನು ಮಾಡಲಿ?